ಒಬ್ಬೊಬ್ಬ ಬ್ರಾಹ್ಮಣನಿಗೆ ಒಂದೊಂದು ದಾನವನ್ನು ಕೊಟ್ಟಿದ್ದಾನೆ. ವಜ್ರದಾನ, ಕಂಚಿನ ದಾನ, ಗೋದಾನ ಇಂಥ ದಾನಗಳನ್ನು ಎಲ್ಲಾ ಬ್ರಾಹ್ಮಣರಿಗೆ ಒಂದೊಂದು ದಾನವನ್ನು ಕೊಟ್ಟಿದ್ದಾನೆ. ಕೊಟ್ಟಾಕ್ಷಣಕ್ಕೆ ಆ ದೇವದತ್ತ ಬ್ರಾಹ್ಮಣನು ಕರೆದು ಹೇಳ್ತಾ ಇದ್ದಾರೆ, ಇತ್ತ ಭಗವಂತನಾಗು ದೇವದತ್ತ ಬ್ರಾಹ್ಮಣನು ಎಂಬುದಾಗಿ ಆ ದೇವದತ್ತ ಬ್ರಾಹ್ಮಣನಿಗೆ ಒಂದು ಬೂದುಗುಂಬಳಕಾಯಿಯಲ್ಲಿ ಆ ತಿರುಳನ್ನು ತೆಗೆದು ವಜ್ರ ವೈರವನ್ನು ತುಂಬಿ ಆ ಬೂದುಗುಂಬಳಕಾಯಿಯನ್ನು ಕೊಟ್ಟಿದ್ದಾರೆ. ಆಗ ದೇವದತ್ತ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಎಲ್ಲೋ ಎಲ್ಲೋ ರಾಜ, ಎಲ್ಲೋ ವಿಕ್ರಮ ರಾಜ, ಎಲ್ಲ ಬ್ರಾಹ್ಮಣರಿಗೆ ಒಂದೊಂದು ದಾನವನ್ನು ಕೊಟ್ಟಿದೀಯಾ, ನನಗೆ ಕೊಟ್ಟಿದೀಯಾ ಬೂದುಗುಂಬಳಕಾಯಿ ದಾನವನ್ನು. ಎಲ್ಲೋ ರಾಜ, ನಿನ್ನ ಎದುರಿನಲ್ಲಿ ಕೈ ಬಿಡುತ್ತೇನೆ ಎಂಬುದಾಗಿ ಆತನು ಅವನ ಆ ವಿಕ್ರಮ ರಾಜನ ಎದುರಿನಲ್ಲಿ ಕೈ ಬಿಟ್ಟಿದ್ದಾನೆ. ಬಿಟ್ಟಾಕ್ಷಣಕ್ಕೆ ಭೂಮಿಯ ಬಾಯ್ದಗಳು ಆ ಭೂಮಿಯನ್ನು ಮುಂದೆ ಹಾಕಿದೆ. ಆಗ ದೇವದತ್ತ ಬ್ರಾಹ್ಮಣನು ಗಾಚಾರ ಗಾಚಾರ ಎಂಬುದಾಗಿ ಕೂಗುತ್ತಾ ಹೊರಟೋಗಿದ್ದಾನೆ. ಆಗ ಆ ರಾಜನು ಕೇಳ್ತಾ ಇದ್ದಾನೆ, ಹಲೋ ಬ್ರಾಹ್ಮಣರೇ, ಯಾವ ಗ್ರಹಗಳು ಯಾರಿಗೆ ತೊಂದರೆಯನ್ನು ಕೊಡುತ್ತವೆ ಎಂಬುದಾಗಿ ನನ್ನ ಮುಂದೆ ವಿಸ್ತಾರವಾಗಿ ಹೇಳಿರುವುದಾಗಿ ಯಾವ ರೀತಿ ಕೇಳ್ತಾ ಇದ್ದಾನೆ. ವಿಕ್ರಮರಾಜನು ಕೂಡ ಆ ಬ್ರಾಹ್ಮಣರಲ್ಲಿ ಕೇಳ್ತಾ ಇದ್ದಾನೆ, ಹಲೋ ಬ್ರಾಹ್ಮಣರೇ, ಯಾವ ಗ್ರಹಗಳು ಯಾರಿಗೆ ತೊಂದರೆಯನ್ನು ಕೊಡುತ್ತವೆ, ಯಾವ ಗ್ರಹಗಳು ಯಾರಿಗೆ ಒಳ್ಳೆಯದನ್ನು ಮಾಡುತ್ತವೆ ಎಂಬುದಾಗಿ ನನ್ನ ವಿಸ್ತಾರವಾಗಿ ಹೇಳಬೇಕು ಎಂಬುದಾಗಿ 1ನೇ ಗ್ರಹದ ಪಂಡಿತರು ಕೂಡ ಎದ್ದಿನಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ. Yeah.